ನಾಟ್ ಇವನ್ ಅ ಮಾಯಿಶ್ಚರೈಸರ್. ಜಾಸ್ತಿ ಊಟ ಅಂದರೆ ಮೇಕಪ್ ಅಂದರೆ ಏನು? ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಲಿಖಿತ ಶ್ರೀನಿವಾಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೇನ್ ಟು ದ ಫಿಲೋಸಿಯಾ ಮೇಕ್ಓವರ್. ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಯು ಆಲ್. ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿದೆ, ಬೆಸ್ಟ್ ವಿಶಸ್ ಬಂದಿದೆ ವಾಟ್ಸಪ್ಪಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್, ಲವ್ ಆ್ಯಂಡ್ ಐ ಹೋಪ್ ಹಿಂಗೆ ಸಪೋರ್ಟ್ ಮಾಡ್ತೀರಾ, ನನ್ನ ವಿಡಿಯೋಸ್ನ ಇಷ್ಟಪಟ್ಟು ನೋಡ್ತೀರಾ ಅಂತ. ಆ್ಯಂಡ್ ಪ್ಲೀಸ್ ನಾನು ಏನೋ ತಪ್ಪು ಮಾಡ್ತಾ ಇದ್ದೆ, ನನ್ನ ವಿಡಿಯೋದಲ್ಲಿ ಪ್ರಾಪರ್ ಸ್ಟೆಪ್ಸ್ ಹೇಳ್ತಲ್ಲ, ಅಥವಾ ನಿಮಗೆ ನನಗಿಂತ ಚೆನ್ನಾಗಿ ಬೆಟರಾಗಿ ಗೊತ್ತಿದ್ರೆ ನೀವು ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಸೊ ಯು ಆರ್ ಟೆಲ್ಲಿಂಗ್ ದಿಸ್ ರಾಂಗ್, ಯು ಹ್ಯಾವ್ ಟು ಡೂ ಲೈಕ್ ದಿಸ್, ನೀನು ಈ ಸ್ಟೆಪ್ ತಪ್ಪು ಹೇಳಿದೆ ಅಂತ ಹೇಳಿ ನನಗೆ. ಅದಕ್ಕೆ ಮೇಕ್ ಇಟ್ ಡೌನ್ ಆ್ಯಂಡ್ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಹಾಕ್ತೀನಿ. ಬಿಕಾಸ್ ಇವಾಗ ನಾನು ಒಬ್ಳಿಗೆ ಅಲ್ಲ, ಬಿಕಾಸ್ ನಾನು ವಿಡಿಯೋ ಹಾಕೋದು ಎಲ್ಲರೂ ನೋಡ್ತಾರಲ್ವ, ಸೊ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಂದರೆ ದಟ್ ಕಮೆಂಟ್ ಹಾಕಿ ಚೆನ್ನಾಗಿದೆ ವಿಡಿಯೋ ಅಂತಂದರೆ, ಏನಾದರೂ ಒಂದು ಲೈಕ್ ಕಮೆಂಟ್ ಮಾಡಿದ್ರೆ ನಂಗೆ ಖುಷಿ ಆಗುತ್ತೆ. ನೋಡ್ತಾ ಇದ್ದಾರೆ ನನ್ನ ವಿಡಿಯೋ ನೋಡಿದ್ದಾರೆ ಅನ್ನೋದು ಫುಲ್ ಖುಷಿ ಹೈಪಲ್ಲಿ ಇರ್ತೀನಿ ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಲೆಟ್ಸ್ ಬಿಗಿನ್ ವಿತ್ ದ ವಿಡಿಯೋ. ಆ್ಯಂಡ್ ಇವತ್ತು ಏನಂತ ಅನ್ಕೊತಾ ಇದ್ದೀನಿ ಅಂದರೆ, ಐ ಜಸ್ಟ್ ವಾಂಟೆಡ್ ಟು ಮೇಕ್ ಅ ಥಿಯರಿ ಕ್ಲಾಸ್. ಯಾವುದೇ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಥಿಯರಿ ಫಸ್ಟ್ ಹೇಳಿ ಆಮೇಲೆ ಪ್ರಾಕ್ಟಿಕಲ್ ಶುರು ಮಾಡ್ತಾರೆ. ಈವನ್ ಐ ವಾಂಟೆಡ್ ಟು ಡೂ ದ ಸೇಮ್ ಥಿಂಗ್. ಸ್ಕ್ರಿಪ್ಟ್ ರೆಡಿ ಮಾಡಿಟ್ಟಿದ್ದೀನಿ. ಸೊ ನಾನು ಕೆಳಗಡೆ ನೋಡ್ಕೊಂಡು ಹೇಳ್ತೀನಿ, ಏನು ಇವಳು ಕೆಳಗಡೆ ನೋಡ್ತಿದ್ದಾಳೆ ಅಂತ ಅನ್ಕೊಂಬಿಡಿ. ಬಿಕಾಸ್ ಐ ಹ್ಯಾವ್ ಸ್ಕ್ರಿಪ್ಟ್ ಹಿಯರ್, ಪ್ರತಿಯೊಂದು ಪಾಯಿಂಟ್ಸ್ ಯಾವುದು ಮಿಸ್ ಆಗಬಾರ್ದು ಅಂತ ಕಾರಣಕ್ಕೆ. ಸೊ ಜಾಸ್ತಿ ಓಟ ಅಂದರೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಲೈಕ್ ಫೌಂಡೇಶನ್ ಅಂದರೆ ಏನು, ಸ್ಕಿನ್ ಪ್ರಿಪ್ರೇಷನ್ಸ್ ಹೆಂಗೆ ಮಾಡ್ಕೋಬೇಕು, ಮೇಕಪ್ ಅಂದರೆ ಏನು, ಸ್ಕಿನ್ ಟೈಪ್ ಯಾವುದು ಅಂತ ಎಲ್ಲ ನೋಡಿಕೊಂಡು ಹೋಗೋಣ. ಫಸ್ಟ್ ಒನ್ ಇಸ್ ಮೇಕಪ್ ಅಂದರೆ ಏನು. ನಾಟ್ ಲೈಕ್ ಜಸ್ಟ್ ಅ ಲಿಪ್ಸ್ಟಿಕ್ ಆ್ಯಂಡ್ ಅಲೆಲ್ಲ ಹಾಕೋದು, ಇಟ್ಸ್ ನಾಟ್ ಜಸ್ಟ್ ಅ ಮೇಕಪ್. ಮೇಕಪ್ ಇಸ್ ಆರ್ಟ್ ಪ್ಲಸ್ ಸೈನ್ಸ್. ಆ್ಯಕ್ಚುಲಿ ಮೇಕಪ್ ಅಂದರೆ ಇಟ್ ಎನ್ಹಾನ್ಸ್ ಫೇಸ್ ಫೀಚರ್ಸ್ ಆ್ಯಂಡ್ ಬಿಲ್ಡ್ ಕಾನ್ಫಿಡೆನ್ಸ್. ಅದಕ್ಕೆ ಥಿಯರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಪ್ರಾಕ್ಟಿಕಲ್ ಮುಂದಕ್ಕೆ ಮಾಡ್ತೀನಿ, ಬಟ್ ಪ್ರಾಕ್ಟಿಕಲ್ಸ್ ಮುಂಚೆ ಥಿಯರಿ ಗೊತ್ತಿರಬೇಕಲ್ವಾ. ಸೊ ಲೆಟ್ಸ್ ಬಿಗಿನ್ ವಿತ್ ದ ಥಿಯರಿ ಕ್ಲಾಸ್. ದ ಫಸ್ಟ್ ಥಿಂಗ್ ಇಸ್ ಸ್ಕಿನ್ ಟೈಪ್. ಓಕೆ, ಬಿಕಾಸ್ ಮೇಕಪ್ನ ನಮ್ಮ ಮುಂಚೆ ನಮ್ಮ ಸ್ಕಿನ್ ಟೈಪ್ ಯಾವುದಿದೆ ಅಂತ ಗೊತ್ತಾಯಿತು ಅಂತಂದರೆ, ಸ್ಕಿನ್ಗೆ ನಾವು ಹಾಕೋ ಫೌಂಡೇಶನ್ ಆಗಲಿ ಏನೇ ಆಗಲಿ ಪ್ರಾಪರಾಗಿ ಸೆಟ್ ಆಗಿ ಕೂರಬೇಕಲ್ವಾ. ಇಲ್ಲಿ ಸ್ಕಿನ್ ಅಂತ ಅಂದರೆ ಇಲ್ಲಿ ಟಿ ಝೋನ್ಸ್, ಇಲ್ಲೆಲ್ಲ ಇಲ್ಲಿ ಆ್ಯಕ್ಚುಲಿ ದಿಸ್ ನಾಟ್ ಆಯಿಲ್. ಓಕೆ, ಸಿ ಬಟ್ ಸ್ಟಿಲ್ ಹಾಗೆ ಇದೆ, ದಿಸ್ ನಾಟ್ ಆಯಿಲ್. ಮೋಸ್ಟ್ಲಿ ಲೈಟಿಗೆ ಹಂಗೆ ಬರ್ತಿದೆ ಏನೋ ಗೊತ್ತಿಲ್ಲ. ಐ ಡಿಂಟ್ ಅಪ್ಲೈ ಎನಿಥಿಂಗ್ ಆನ್ ಮೈ ಫೇಸ್, ನಾಟ್ ಇವನ್ ಅ ಮಾಯಿಶ್ಚರೈಸರ್. ಸೊ ಆಯಿಲಿ ಸ್ಕಿನ್ ಅಂತ ಅಂದರೆ ಆ ಟಿ ಝೋನ್ ಏರಿಯಾ, ಇಲ್ಲಿ ಟಿ ಝೋನ್ಸ್ ಅಂದರೆ ಗೊತ್ತಲ್ಲ, ಟಿ ಇರುತ್ತಲ್ವ. ಸೊ ಹಿಂಗೆ ಟಿ ಝೋನ್ಸ್ ಏರಿಯಾ ಇಲ್ಲಿ ಆ್ಯಂಡ್ ಚಿನ್, ಚಿಕ್ ಬೋನ್ಸ್ ಅಲ್ಲಿ ಕೂಡ ಆಯಿಲ್ ಇರುತ್ತೆ. ಆಯಿಲ್ ಎಕ್ಸ್ಟ್ರಾಕ್ಟ್ ಲೈಕ್ ಫೇಸ್ ವಾಶ್ ಮಾಡಿ ಬಂದ ತಕ್ಷಣ ಎಕ್ಸಾಕ್ಟಾಗಿ 5 to 10 minutes ಅಲ್ಲೇ ನಮ್ಗೆ ಆಲ್ರೆಡಿ ಶೈನಿ ಆಯಿಲ್ ಬಿಟ್ಕೊಂತ ಇರುತ್ತಲ್ವ, ದಟ್ ಈಸ್ ಕಾಲ್ಡ್ ಆಯಿಲಿ ಸ್ಕಿನ್. ಆಫ್ಟರ್ ದ್ಯಾಟ್ ಡ್ರೈ ಸ್ಕಿನ್. ಫೇಸ್ ವಾಶ್ ಮಾಡಿ ಬಂದು ಇರುತ್ತೆ, ಸ್ಕಿನ್ ಟೈಟ್ ಆಗಿರುತ್ತೆ ಆ್ಯಂಡ್ ಸ್ಕಿನ್ ಫುಲ್ ಡ್ರೈ ಫೀಲ್ ಆಗ್ತಾ ಇರುತ್ತೆ, ಸ್ಕಿನ್ ಫ್ಲೇಕ್ಸ್ ಎದೊಳ್ತಾ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಡ್ರೈ ಸ್ಕಿನ್. ಆ್ಯಂಡ್ ಕಾಂಬಿನೇಷನ್ ಸ್ಕಿನ್, ಕೆಲವೊಬ್ರದ್ದು ಟಿ ಝೋನಲ್ಲಿ ಮಾತ್ರ ಆಯಿಲ್ ಇರುತ್ತೆ, ಇಲ್ಲೆಲ್ಲ ಡ್ರೈ ಇರುತ್ತೆ ಅಥವಾ ನಾರ್ಮಲ್ ಆಗಿರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಕಾಂಬಿನೇಷನ್ ಸ್ಕಿನ್. ಆಫ್ಟರ್ ದ್ಯಾಟ್ ನಾರ್ಮಲ್ ಬ್ಯಾಲೆನ್ಸ್ ಸ್ಕಿನ್, ಲೈಕ್ ಎಕ್ಸಾಕ್ಟಾಗಿ ಜಾಸ್ತಿ ಆಯಿಲು ಇರಲ್ಲ, ಈ ಕಡೆ ಫುಲ್ ಡ್ರೈ ಇರಲ್ಲ, ನಾರ್ಮಲ್ ಆಗಿರತ್ತೆ. ಏನು ಅಂದರೆ ಏನೂ ಇರಲ್ಲ. ನಾರ್ಮಲ್ ಸ್ಕಿನ್ ಅಂದರೆ ಬ್ಯಾಲೆನ್ಸ್ ಸ್ಕಿನ್ ಅಂತ ಅಷ್ಟೇ ಹೇಳ್ತಾರೆ, ಇನ್ನೇನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಂಗೆ ಐಡಿಯಾ ಇಲ್ಲ. ಸೊ ಮೇಕಪ್ ಅಂದರೆ ಏನು, ಸ್ಕಿನ್ ಟೈಪ್ಸ್ ಆಯಿತು, ಮತ್ತು ಅಂಡರ್ಟೋನ್ ಇಸ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಸಿ ನಮ್ಮದು ಕೂಲ್ ಅಂಡರ್ಟೋನ್ ಇತ್ತು ಅಂದರೆ ನಾವು ವಾರ್ಮ್ ಅಂಡರ್ಟೋನ್ ಫೌಂಡೇಶನ್ಸ್ ಹಾಕಿದ್ರೆ ಮೊಕ್ಕೊಡಿಯೋ ಥರ ಬ್ರೈಟಾಗಿ ಕಾಣಿಸ್ತಾ ಇರ್ತೀವಿ. ವಿ ಹ್ಯಾವ್ 3 types ಆಫ್ ಅಂಡರ್ಟೋನ್ ಆಸ್ ಎವ್ರಿಬಡಿ ನೋ: ಕೂಲ್ ಅಂಡರ್ಟೋನ್, ವಾರ್ಮ್ ಅಂಡರ್ಟೋನ್, ನ್ಯೂಟ್ರಲ್. ಐ ಥಿಂಕ್ ನಂದು ನ್ಯೂಟ್ರಲ್ಗೆ ಹೋಗುತ್ತೆ ಅನ್ಸುತ್ತೆ, ಬಿಕಾಸ್ ಇಲ್ಲಿ ಮಾತ್ರ ಪಿಂಕಿಶ್ ಇದೆ. ಸೊ ವೆನ್ ಇಟ್ ಕಮ್ಸ್ ಟು ಕೂಲ್ ಅಂಡರ್ಟೋನ್, ನಮ್ಮದು ವೇನ್ಸ್ ಇರುತ್ತಲ್ಲ, ವೇನ್ಸ್ ವಿಲ್ ಬಿ ಬ್ಲೂಯಿಶ್. ನಮ್ಗೆ ಇದು ಪ್ರಾಪರಾಗಿ ಕಂಡುಹಿಡಿಯೋಕ್ಕಾಗಲ್ಲ ಅಂತಂದರೆ ನಮ್ಮ ಮೇಲೆ ಸಿಲ್ವರ್ ಜ್ಯುವೆಲ್ಲರಿ ಬೆಟರ್ ಆಗಿ ಕಾಣಿಸುತ್ತೆ. ಓಕೆ, ವೆನ್ ಯು ಕಾಂಟ್ ಐಡೆಂಟಿಫೈ ವಿತ್ ದಿಸ್ ವೇನ್ಸ್, ಸಿಲ್ವರ್ ಜ್ಯುವೆಲ್ಲರಿ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ವಾರ್ಮ್ ಅಂಡರ್ಟೋನ್ಗೆ ಇಲ್ಲಿ ವೇನ್ಸ್ ಗ್ರೀನ್ ಆಗಿರುತ್ತೆ, ಆರ್ ಎಲ್ಸ್ ಗೋಲ್ಡ್ ಜ್ಯುವೆಲ್ಲರಿ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನಂಗೆ ಅದು ಮ್ಯಾಚ್ ಆಗ್ತದೆ, ಇದು ಮ್ಯಾಚ್ ಆಗ್ತದೆ ಅಂದರೆ ಯು ಆರ್ ದ ಬೆಸ್ಟ್. ಸೊ ಯು ವಿಲ್ ಬಿ ಗೋಯಿಂಗ್ ವಿತ್ ಎನಿಥಿಂಗ್. ಸೊ ನ್ಯೂಟ್ರಲ್, ಈ ಕಡೆ ಸಿಲ್ವರ್ ಜ್ಯುವೆಲ್ಲರಿನೂ ಮ್ಯಾಚ್ ಆಗುತ್ತೆ, ಈ ಕಡೆ ಗೋಲ್ಡ್ ಜ್ಯುವೆಲ್ಲರಿನೂ ಮ್ಯಾಚ್ ಆಗುತ್ತೆ. ಲಿಟ್ರಲಿ ಯು ಗೈಸ್ ಆರ್ ಬ್ಲೆಸ್ಡ್. ಅದು ಪರ್ಟಿಕ್ಯುಲರ್ ಆಗಿ ಚೂಸಿ ಅಂತ ಇರಲ್ಲ. ಆ್ಯಕ್ಚುಲಿ ಮೆಜಾರಿಟಿ ಇಂಡಿಯಾದಲ್ಲಿ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲರದು ವಾರ್ಮ್ ಅಂಡರ್ಟೋನ್ ಆಗಿರುತ್ತೆ. ಲೈಕ್ ಫೌಂಡೇಶನ್, ಕನ್ಸೀಲರ್, ಲಿಪ್ಸ್ಟಿಕ್, ಇಟ್ ಆಲ್ ಡಿಪೆಂಡ್ಸ್ ಆನ್ ಅಂಡರ್ಟೋನ್ಸ್ ಓನ್ಲಿ. ಆ್ಯಂಡ್ ದ ನೆಕ್ಸ್ಟ್ ಇಸ್ ಸ್ಕಿನ್ ಪ್ರಿಪರೇಷನ್. ಇಟ್ ಇಸ್ ಕಾಲ್ಡ್ CTMP. ಸಿ ಅಂದರೆ ಕ್ಲೆನ್ಸರ್, ಟಿ ಅಂದರೆ ಟೋನರ್, ಎಮ್ ಅಂದರೆ ಮಾಯಿಶ್ಚರೈಸರ್, ಪಿ ಅಂದರೆ ಪ್ರೈಮರ್. ಇದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಮೇಕಪ್ ಮಾಡೋಕ್ಕಿಂತ ಮುಂಚೆ ಇದು ನಾವು ಸ್ಕಿನ್ ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದರೆ ಮೇಕಪ್ ಕ್ರ್ಯಾಕ್ ಆಗೋದು, ಮತ್ತು ಫೇಡ್ ಆಗತ್ತೆ, ಪೋರ್ಸ್ ಇರತ್ತಲ್ಲ, ನಮಗೆ ಪೋರ್ಸ್ ವಿಸಿಬಲ್ ಆಗಿ ಕಾಣುತ್ತೆ. ಸೊ ಕ್ಲೆನ್ಸಿಂಗ್ ಯಾಕೆ ಮಾಡ್ತಾರೆ? ಸ್ಕಿನ್ ಕ್ಲೀನ್ ಮಾಡೋಕ್ಕೆ ಆ್ಯಂಡ್ ಮುಂಚೆ ಯಾವುದಾದ್ರೂ ಮೇಕಪ್ ಆಗಿರೋದನ್ನ ರಿಮೂವ್ ಮಾಡೋಕ್ಕೆ,
ಮತ್ತು ಎಕ್ಸೆಸ್ ಆಫ್ ಆಯಿಲ್ ಸ್ವೆಟ್ ಏನಾದರೂ ಆಗಿದ್ರೆ ರಿಮೂವ್ ಮಾಡೋಕ್ಕೆ. ಆಫ್ಟರ್ ದ್ಯಾಟ್ ಟೋನರ್ ಯಾಕೆ ಯೂಸ್ ಮಾಡ್ತಾರೆ? ಪೋರ್ಸ್ನ ಮಿನಿಮೈಸ್ ಮಾಡೋಕ್ಕೆ, ಲೈಕ್ ಸ್ಕಿನ್ನ ಟೈಟ್ನಿಂಗ್ ಮಾಡೋಕ್ಕೆ ಮತ್ತು ಪಿ ಎಚ್ ಲೆವೆಲ್ನ ಬ್ಯಾಲೆನ್ಸ್ ಮಾಡೋಕ್ಕೆ. Like you have to use the toner on the skin type based, because oily na dry, because there are many types of toners alla. So dry anta bantu already ಮತ್ತೆ toner ಆದ್ರೆ ಇನ್ನೂ skin tight ಆಗುತ್ತೆ. So it's better to choose the particular one on their skin types. After that, moisturizer oily skin ಗೂ ತುಂಬಾ important. Already oil ಇರುತ್ತೆ, ಅವ್ರಿಗೆ ಯಾಕೆ ಅಂತಂದ್ರೆ no, you have to apply moisturizer. ಸ್ಕಿನ್ ಹೈಡ್ರೇಟ್ ಮಾಡುತ್ತೆ ಆ್ಯಂಡ್ ಬೇಸ್ ಇರುತ್ತಲ್ಲ ಕಂಪ್ಲೀಟ್ ಸ್ಮೂತ್ ಮಾಡುತ್ತೆ. ಸೊ ನಮಗೆ ಫೌಂಡೇಶನ್ ಹಾಕಿದ್ರೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ಆಫ್ಟರ್ ದ್ಯಾಟ್ ಮ್ಯಾಜಿಕ್ ಸ್ಟೆಪ್ ಇಸ್ ಪ್ರೈಮರ್. ಹೆಂಗೆ ಅಂತಂದರೆ ಡಬಲ್ ಸೈಡೆಡ್ ಗ್ಲೂ ಥರ ವರ್ಕ್ ಆಗುತ್ತೆ. ಡಬಲ್ ಸೈಡ್ ಟೈಪ್ ಅಂದರೆ ಇಲ್ಲೂ ಅಂಟ್ಕೊಳ್ಳುತ್ತೆ, ಇಲ್ಲೂ ಅಂಟ್ಕೊಳ್ಳುತ್ತೆ. ಸೊ ಇಲ್ಲಿರೋದನ್ನ ಇಲ್ಲಿಗೆ ಕಂಟ್ರೋಲ್ ಮಾಡುತ್ತೆ. ಆಯಿಲು ಮತ್ತು ಫೌಂಡೇಶನ್ನ ಮಿಕ್ಸ್ ಮಾಡೋಕ್ಕೆ ಜಾಸ್ತಿ ಬಿಡಲ್ಲ. ಸ್ಕಿನ್ ಟೈಪ್ ಬೇಸ್ ಮೇಲೆ ಚೂಸ್ ಮಾಡಬೇಕು ಪ್ರಾಡಕ್ಟ್ಸ್ಗಳನ್ನ. ಇಪ್ಪ ನಾನು ಅದು ಮುಂದೆ ವೀಡಿಯೋಸ್ ಎಲ್ಲ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಬಜೆಟ್ ಫ್ರೆಂಡ್ಲಿದು ಕೂಡ ಹಾಕ್ತೀನಿ ಆ್ಯಂಡ್ ಹೈ ಬಜೆಟ್ದು ಕೂಡ ಹಾಕ್ತೀನಿ on their skin type basis. Like primer ಇಲ್ಲಿ ತುಂಬ ಟೈಪ್ಸ್ ಇದೆ. ಓಕೆ, ಒನ್ ಇಸ್ ಮ್ಯಾಟಿಫೈಯಿಂಗ್ ಪ್ರೈಮರ್, ಹೈಡ್ರೇಟಿಂಗ್ ಪ್ರೈಮರ್ ಆ್ಯಂಡ್ ಪೋರ್ ಫಿಲ್ಲಿಂಗ್ ಪ್ರೈಮರ್. ಮ್ಯಾಟಿಫೈಯಿಂಗ್ ಪ್ರೈಮರ್ ಈಸ್ ಲೈಕ್ ಆಯಿಲಿ ಸ್ಕಿನ್ಗೆ ಬೆಸ್ಟ್, ಆಯಿಲ್ ಕಂಟ್ರೋಲ್ ಮಾಡತ್ತೆ ಹೇಳೋದಲ್ಲ, ಆಯಿಲಿ ಸ್ಕಿನ್ಗೆ ಬೆಸ್ಟ್. ಮತ್ತು ಪೋರ್ ಫಿಲ್ಲಿಂಗ್ ಪ್ರೈಮರ್ಸ್, ನನಗೂ ಪೋಸ್ ಇಲ್ಲ ಅಂತ ಹೇಳಲ್ಲ, ಸೊ ಅದನ್ನ ಐಡ್ ಮಾಡೋಕ್ಕೆ ಇಟ್ ಹೆಲ್ಪ್ಸ್. ಪ್ರೈಮರ್ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಅಪ್ಲೈ ಮಾಡೋಕ್ಕಲ್ಲ, ಲೈಕ್ ವೇರ್ ಯು ನೀಡ್ ಇಟ್, ಲೈಕ್ ಟೀಸೋರ್ ಏರಿಯಾಸ್ ಅಲ್ಲಿ ಆ್ಯಂಡ್ ಪೋಸ್ ಇರೋ ಕಡೆ ಮಾತ್ರ ಪ್ರೈಮರ್ ಯೂಸ್ ಮಾಡಬೇಕು. ಕೆಲವೊಬ್ರು ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಇಟ್ ಡಿಪೆಂಡ್ಸ್ ಆನ್ ದ ಪ್ರೈಮರ್. ಕೆಲವೊಂದು ಥಿಕ್ ಪ್ರೈಮರ್ ಇರುತ್ತೆ, ಕೆಲವೊಂದು ಲೈಕ್ ವಾಟರ್ ಬೇಸ್ಡ್ ಇರುತ್ತೆ, ಜೆಲ್ ಬೇಸ್ಡ್ ಇರುತ್ತೆ, ಮಾತ್ರ ಹೆವಿ ಅನ್ಸುತ್ತೆ. ಸೊ ವೆರ್ ಯು ನೀಡ್ ಇಟ್ ಅಲ್ಲಿ ಮಾತ್ರ ಅಪ್ಲೈ ಮಾಡಿ. ಎಲ್ಲ ಕಡೆ ಅಂತೂ ಅಪ್ಲೈ ಮಾಡಕ್ಕೆ ಹೋಗ್ಬೇಡಿ ಪ್ರೈಮರ್ಸ್ನ. ಐ ವೋಂಟ್ ರೆಕಮೆಂಡ್ ದ್ಯಾಟ್. ಸೊ ಇವತ್ತು ನಾನು ತಿಳಿಸಿದ್ದು ನಿಮಗೆ ಮೇಕಪ್ ಮೀನಿಂಗ್, ಸ್ಕಿನ್ ಟೈಪ್ಸ್, ಅಂಡರ್ಟೋನ್ಸ್, CTMP and primer types. I just want to give you an hint for episode 2. Episode 2 ಅಲ್ಲಿ base makeup, this is like foundation, concealer, corrector, ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗತ್ತೆ ಅಂತ ಅಂದ್ಕೊಂಡಿರ್ತೀನಿ. ಐ ಹೋಪ್ ಸೊ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಎಸ್ಪೆಷಲಿ ಮೇಕಪ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರೋರು. ನೆಕ್ಸ್ಟ್ ಎಪಿಸೋಡ್ ಬೇಗ ಅಪ್ಲೋಡ್ ಮಾಡಿ. ನಾವು ಬೈ ಫ್ರಮ್ ದ ಸುಲಿಸಿಯಾ ಮೇಕ್ ಓವರ್.